ಎಲ್ಲರಿಗೂ ನಮಸ್ಕಾರ. ಹೋಟೆಲ್ಗಳಲ್ಲಿ ಇಡ್ಲಿ ಮತ್ತು ದೋಸೆ ಜೊತೆಗೆ ಒಂದು ಗಟ್ಟಿಯಾದ ಕೆಂಪು ಚಟ್ನಿಯನ್ನು ಕೊಡ್ತಾರೆ. ಹೆಚ್ಚಿನವರಿಗೆ ಅದು ತುಂಬಾ ಇಷ್ಟ. ಇವತ್ತಿನ ವಿಡಿಯೋದಲ್ಲಿ ಅದನ್ನ ಹೇಗೆ ಮಾಡೋದು ಅಂತ ನೋಡೋಣ. ಕೆಂಪು ಚಟ್ನಿ ಮಾಡಲಿಕ್ಕೆ ನಾವು ಬ್ಯಾಡಗಿ ಒಣಮೆಣಸನ್ನು ಯೂಸ್ ಮಾಡ್ತೇವೆ. ನಾನಿಲ್ಲಿ ಇದನ್ನು 10 ನಿಮಿಷ ನೀರಿನಲ್ಲಿ ಕುದಿಸಿಕೊಂಡಿದ್ದೇನೆ. ಮೆಣಸನ್ನು ಹುರಿದುಕೊಂಡು ಹಾಕಿದರೆ ಅಷ್ಟು ಚೆನ್ನಾಗಿ ಕಲರ್ ಬರೋದಿಲ್ಲ. ನಾನಿಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಹೋಳನ್ನು ತುರಿದುಕೊಂಡಿದ್ದೇನೆ. ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಿದ್ದೇನೆ. ಇದರ ಜೊತೆಗೆ 2 ದೊಡ್ಡ ಚಮಚ ಪುಟಾಣಿ ಅಂದ್ರೆ ಹುರಿಗಡ್ಲೆಯನ್ನು ಹಾಕಬೇಕು. ಚಟ್ನಿಯ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿ ಬರಬೇಕಂದ್ರೆ ಹುರಿಗಡ್ಲೆಯನ್ನು ಯೂಸ್ ಮಾಡಬೇಕು. ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಎಸಳನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕಿದ್ದೇನೆ. ಒಂದಕ್ಕಿಂತ ಜಾಸ್ತಿ ಬೆಳ್ಳುಳ್ಳಿಯನ್ನು ಹಾಕ್ಲಿಕ್ಕೆ ಹೋಗಬೇಡಿ, ಇಲ್ಲಾಂದ್ರೆ ಅದರದ್ದೇ ಘಾಟು ಬರ್ತದೆ. ಇದಕ್ಕೆ ನಾನು 4 ಸ್ಲೈಸ್ ಮಾಡಿಕೊಂಡ ನೀರುಳ್ಳಿಯನ್ನು ಹಾಕ್ತಿದ್ದೇನೆ. 4 ಸ್ಲೈಸ್ ಅಷ್ಟೇ ಹಾಕಿದ್ದೇನೆ. ಮತ್ತೆ ಒಂದು ಅರ್ಧ ಇಂಚಿನಷ್ಟು ಶುಂಠಿಯ ತುಂಡನ್ನು ಈ ರೀತಿ ತುಂಡು ಮಾಡ್ಕೊಂಡು ಹಾಕಿ, ಸ್ವಲ್ಪ ಹುಣಸೆ ಹುಳಿಯನ್ನು ಕೂಡ ಹಾಕಿ. ನಾನಿಲ್ಲಿ ತೋರಿಸಿದಷ್ಟೇ ಹಾಕಿ, ಇದಕ್ಕಿಂತ ಜಾಸ್ತಿ ಹಾಕಿದರೆ ತುಂಬಾ ಹುಳಿ ಆಗ್ತದೆ ಚಟ್ನಿ. ಮತ್ತೆ ನಾನಿಲ್ಲಿ 3 ಬ್ಯಾಡಗಿ ಒಣಮೆಣಸನ್ನು ಉಪಯೋಗಿಸಿದ್ದೇನೆ. ಆಕ್ಚುಲಿ ಈ 3 ಹಾಕಿರೋದ್ರಿಂದ ಚಟ್ನಿ ಜಾಸ್ತಿ ಏನು ಖಾರ ಆಗಿಲ್ಲ. ಬಟ್ ನಿಮಗೆ ಜಾಸ್ತಿ ಖಾರ ಬೇಕು ಅಂದ್ರೆ ಸ್ವಲ್ಪ 5 ರಿಂದ 6 ಬ್ಯಾಡಗಿ ಒಣಮೆಣಸನ್ನು ಹಾಕಿಕೊಳ್ಳಿ. ಮೆಣಸು ಕುದಿಸಿದ ನೀರನ್ನೇ ಇದಕ್ಕೆ ಹಾಕ್ತಿದ್ದೇನೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಳಿ. ಇವೆಷ್ಟು ಸಾಮಗ್ರಿಗಳನ್ನು ಬಿಟ್ರೆ ಈ ಕೆಂಪು ಚಟ್ನಿಗೆ ಬೇರೆ ಏನೂ ಇಲ್ಲ. ಈ ಕೆಂಪು ಚಟ್ನಿ ನಾವು ನೀರು ಚಟ್ನಿ ತರ ಮಾಡೋದಿಲ್ಲ. ಹಾಗಾಗಿ ನೀವು ಯಾವ ರೀತಿ ರುಬ್ಬಿಕೊಳ್ಬೇಕಂದ್ರೆ ಈ ತರ ಕನ್ಸಿಸ್ಟೆನ್ಸಿನಲ್ಲಿ ಇರಬೇಕು. ನೋಡಿ, ನೀವಿಲ್ಲಿ ನೋಡ್ಬೋದು, ಇದು ಥಿಕ್ ಆಗಿದೆ. ಮತ್ತೆ ನಾನು ಜಾಸ್ತಿ ಫೈನ್ ಆಗಿ ರುಬ್ಬಿಕೊಳ್ಳಿಲ್ಲ, ಸ್ವಲ್ಪ ಕೋರ್ಸ್ ಪೇಸ್ಟ್ ತರನೇ ಇರಬೇಕು. ಈ ತರ ಗಟ್ಟಿಯಾಗಿ ಇದನ್ನು ರುಬ್ಬಿಕೊಳ್ಳಿ. ನಂತರ ಒಂದು ಪಾತ್ರೆಗೆ ವರ್ಗಾಯಿಸಿಕೊಳ್ಳಿ. ಈಗ ನಾವಿದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಬೇಕು. ಒಗ್ಗರಣೆಗೆ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆಯನ್ನು ಹಾಕಿಕೊಳ್ಳಿ. ಎಣ್ಣೆ ಬಿಸಿಯಾದ ನಂತರ ನಾವು ಉಳಿದ ಸಾಮಗ್ರಿಯನ್ನು ಒಂದೊಂದಾಗಿ ಹಾಕೋಣ. ಈಗ ಎಣ್ಣೆ ಬಿಸಿಯಾಗಿದೆ. ನಾನು ಇದಕ್ಕೆ ಸ್ವಲ್ಪ ಅರ್ಧ ಚಮಚದಷ್ಟು ಕಡಲೆಬೇಳೆಯನ್ನು ಹಾಕ್ತಿದ್ದೇನೆ. ಮತ್ತೆ 1 ಚಮಚದಷ್ಟು ಉದ್ದಿನ ಬೇಳೆಯನ್ನು ಹಾಕಿ, ಇದರ ನಂತರ 1 ಚಮಚದಷ್ಟು ಸಾಸಿವೆಯನ್ನು ಹಾಕಿ, ಮತ್ತೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ತುಂಡು ಮಾಡ್ಕೊಂಡು ಹಾಕಿ. ಇದರ ಜೊತೆಗೆ ಬೇಕಾದ್ರೆ ಒಂದು ಬ್ಯಾಡಗಿ ಒಣಮೆಣಸನ್ನು ತುಂಡು ಮಾಡಿಕೊಂಡು ಕೂಡ ಹಾಕಬಹುದು. ಈ ಬಿಸಿ ಬಿಸಿಯಾದ ಒಗ್ಗರಣೆಯನ್ನು ಚಟ್ನಿಯ ಮೇಲೆ ಹಾಕಿಕೊಂಡು ಮಿಕ್ಸ್ ಮಾಡಿಕೊಳ್ಳಿ. ಈ ಚಟ್ನಿಯನ್ನು ಇಡ್ಲಿ ಮತ್ತೆ ದೋಸೆಯ ಜೊತೆಗೆ ಸರ್ವ್ ಮಾಡಿ. ಅಂದಹಾಗೆ ನಿಮಗೆ ಹೋಟೆಲ್ ಶೈಲಿಯ ಮಸಾಲೆ ದೋಸೆ ವಿತ್ ಟಿಪ್ಸ್ ಅಂಡ್ ಟ್ರಿಕ್ಸ್ ರೆಸಿಪಿಯನ್ನು ತೋರಿಸಬೇಕು ಅಂತ ಇದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾವು ಅದರ ವಿಡಿಯೋವನ್ನು ಕೂಡ ಮಾಡಿ ಹಾಕ್ತೇವೆ. ಈ ಚಟ್ನಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ಲರಿಗೂ ಧನ್ಯವಾದಗಳು.